ಪಹಲ್ಗಾಮ್ ಬಗ್ಗೆ ಮಾತಾಡಿದ್ದು ನಾನು ಕೂಡ ಸೋನು ನಿಗಮ್ ಅವರ ಆ ತಿಕ್ಕಲುತನವನ್ನು ಖಂಡಿಸ್ತೀನಿ. ಅದು ತಿಕ್ಕಲುತನ. ಅವ್ರು ಎಂಥ ಮಹಾನ್ ಗಾಯಕರಾಗಿದ್ದರೂ ಕೂಡ ಇರಿಟೇಟ್ ಆಗಿದ್ದರೂ ಕೂಡ ಆ ಇರಿಟೇಷನನ್ನು ತೋರಿಸಿಕೊಳ್ಳುವ ಸಂದರ್ಭದಲ್ಲಿ ಯಾವ ಉಪಮೆಯನ್ನು ಬಳಸ್ತಾರೆ, ಯಾವುದನ್ನು ಎಲ್ಲಿಗೆ ಹೋಲಿಕೆ ಮಾಡ್ತಾರೆ ಎಂದು ಒಂದು ಕನಿಷ್ಠ ಜ್ಞಾನ ಇರಬೇಕು. ಆ ಕನಿಷ್ಠ ಜ್ಞಾನ ಆ ಅವಸ್ಥೆಯಲ್ಲಿ ಕಳ್ಕೊಂಡಿದ್ದಕ್ಕೆ ಅವ್ರಿಗೆ ನಾನು ಭಾಳ ಉಗ್ರವಾಗಿ ಖಂಡಿಸ್ತೀನಿ. ಆ ರೀತಿ ಕಲಾವಿದರು ಇರಬಾರ್ದು. ಅದಾದ್ಮೇಲೆ ಮಾತಾಡ್ತಾರೆ, ನಾನು ಕನ್ನಡ ಪ್ರಿಯ, ಕನ್ನಡಿಗರು ಎಲ್ಲಿದ್ರು ನಾನು ಹಾಡ್ತೀನಿ, ಅದು ಇದು ಅಂತ ಒಂದಷ್ಟು ಮಾತಾಡಿದ್ದಾರೆ. ಅದು ನಿಜ, ಅವ್ರ ಕನ್ನಡ ಪ್ರೀತಿ ಇದೆ, ಅದೆಲ್ಲ ಸರಿ. ಆದರೆ ಒಂದು ಇರಿಟೇಷನ್ ಆಗುವಂಥ ಸಂದರ್ಭದಲ್ಲಿ ಅದನ್ನು ಪಹಲ್ಗಾಮ್ಗೆ ಹೋಲಿಸೋದಿದೆಯಲ್ಲ, ಅದು ಅತ್ಯಂತ ಅಪಾಯಕಾರಿಯಾದಂಥದ್ದು. ಅಂಥ ತಿಕ್ಕಲತನಗಳನ್ನು ಸೋನು ನಿಗಮ್ ಮಾತ್ರ ಅಲ್ಲ, ಆ ಥರ ಯಾರೇ ಮಾತಾಡಿದ್ರು ಕೂಡ ಅದನ್ನು ವಿರೋಧಿಸ್ಬೇಕು, ವಿರೋಧಿಸ್ತೀವಿ. ಒಳ್ಳೆಯದಾಗಲಿ ಟೆರರ್ ಸಿನಿಮಾಗೆ, ಟೆರರ್ ಸಿನಿಮಾ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ನಮ್ಮ ಮಂಜಣ್ಣ ಮುಖ್ಯವಾಗಿ, ಮಂಜಣ್ಣ ನಾನು ಸುಮಾರು 20 ವರ್ಷಗಳ ಸ್ನೇಹಿತರು. ನಾನು ಕಿರಿಯ ಮಿತ್ರ ಅವರಿಗೆ, ಭಾಳ ಪ್ರೀತಿಯ ಮಂಜಣ್ಣ. ಅವರ ಮಾತು ಮತ್ತು ನಡತೆ, ಮೃದು ಊಟ, ವಿಶೇಷವಾದ ಉಪಚಾರ, ಊಟೋಪಚಾರ, ಗುಂಡೋಪಚಾರ ಎಲ್ಲ ಬಹಳ ಖುಷಿ. ಇನ್ನು ಹೆಚ್ಚು ಮಾತಾಡೋಕ್ಕೇನಿಲ್ಲ, ಹೆಚ್ಚಿಗಾಗಲೇ ಮಾತಾಡಿದ್ದೀನಿ. ಮಂಜ ಬೇರೆ ಗುರಾಯಿಸ್ತಾ ಇದ್ದೀನಿ. ಒಳ್ಳೆಯದಾಗಿ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಒಬ್ಬರು ಕನ್ನಡದ ಹಾಡು ಬಗ್ಗೆ ಮಾತಾಡಿದ್ದು ಅದು ನಿಜವಾದ ಒಳ್ಳೇದಲ್ಲ, ಗಾಯಕರಿಗೆ ಇದೆಲ್ಲ ಬೇಕಾಗಿಲ್ಲ. ನಮಗೆ ವಿ ಡೋಂಟ್ ರಿಪೇರ್. ಕಲಾವಿದರಿಗೆ ಆ ಥರ ಮಾತುಗಳು ಬರಲೇಬಾರ್ದು. ಅದು ಯಾರೇ ಆಗಿರಲಿ, ಸೋನು ನಿಗಮ್ ಅವರಾಗಿರ್ಬೋದು, ಯಾರೇ ಆಗಿರ್ಬೋದು. ಬಟ್ ಅದು ನಿಜವಾಗ್ಲೂ ನಿನ್ನೆ ಇವತ್ತು ಸೋಷಿಯಲ್ ಮೀಡಿಯಾದೆಲ್ಲ ನೋಡಿದ್ರೆ ತುಂಬ ನೋವಾಯ್ತು ನನಗೆ. ಯಾಕೆ ನಮ್ಮ ಕನ್ನಡದ ತಾಯಿ ಅವ್ರನ್ನ ಎತ್ತಿಟ್ಟಿದ್ದಾರೆ. ಎಷ್ಟು ಹಾಡುಗಳು ಸೂಪರ್ ಡೂಪರ್ ಇಟ್ಕೊಟ್ಟಿದ್ದಾರೆ ಅಲ್ವಾ ಸರ್? ಭಾಳಷ್ಟು ಹಾಡುಗಳು. ಅದು ಯಾಕೆ ಹಿಂಗೆ ಮಾತಾಡೋದು ನಿಜವಾಗ್ಲೂ ನನಗೆ ಅರ್ಥ ಆಗ್ತಾ ಇಲ್ಲ. ಆ ಮಾತುಗಳು ಬೇಕಾಗಿಲ್ಲ. ಸೊ ನಾನು ನಿಜವಾಗ್ಲೂ ಭಾಳ ಡಿಸ್ಟರ್ಬ್ ಆಗಿದ್ದೀನಿ ಆ ವಿಷಯದಲ್ಲಿ. ನಾನು ಯಾವತ್ತೂ ಕೂಡ ಯಾರು ಕೂಡ ಆ ಥರ ಮಾತಾಡಬಾರ್ದು. ಬಟ್ ಎಲ್ಲಿಗಿಲ್ಲಿ ಹೋಲಿಸಿದ್ದಾರೆ ಅವರು, ಭಾಳ ತಪ್ಪಾಗಿದೆ ಅದು. ಸೊ ಅದಕ್ಕೆ ಅವರೇ ಸಮರ್ಥನೆ ಕೊಡಬೇಕಾಗುತ್ತೆ, ಕೊಡ್ತಾರೆ, ಕೊಡಲೇಬೇಕಾಗುತ್ತೆ. ಯಾಕಂದರೆ ಇಡೀ ಇಂಡಸ್ಟ್ರಿ ಇವತ್ತು ವೆಂಕಟೇಶ್ ಮಾತಾಡ್ತಾ ಇದ್ದಾರೆ, ಮಾತಾಡಲೇಬೇಕು. ಮತ್ತು ಕನ್ನಡ ತಾಯಿ ಬಗ್ಗೆ ಮಾತಾಡಲಿಕ್ಕೆ ಅವ್ರಿಗೆ ಯಾವುದೂ ಕೂಡ ಇದಿಲ್ಲ. ಅವ್ರಿಗೆ ಯಾವುದು ಹೋಲಿಸಿದ್ದಾರೆ, ಏನೋ ಹಿಮಾಲಯ ಹೋಲಿಸಿದ್ರೆ ನಾವು ವೆರಿ ಹ್ಯಾಪಿ. ನೋ ರೈಟ್ ಟು ಟಾಕ್ ಲೈಕ್ ದಟ್. ಐ ಆಮ್ ರಿಯಲಿ ವೆರಿ ಅನ್ಹ್ಯಾಪಿ ವಿತ್ ದಿಸ್ ಸ್ಟೇಟ್ಮೆಂಟ್.